ಮದುವೆ ಅನ್ನೋದು ನೂರಾರು ವರ್ಷಗಳ ಅನುಬಂಧ. ಆದರೆ ಬೆಂಗಳೂರಲ್ಲಿ ಇವತ್ತು ಒಂದು ಜೋಡಿಯ ಮದುವೆಯಾಗುವುದರಲ್ಲೇ ಇತ್ತು. ಆದರೆ ಅಲ್ಲಿ ಕಂಕಣ ಭಾಗ್ಯ ಕೂಡಿ ಬರಲೇ ಇಲ್ಲ. ಅಲ್ಲೊಂದು ದೊಡ್ಡ ರಾಧಾಂತವೇ ನಡೆದು ಹೋಯಿತು. ರಾತ್ರಿ ಇಡೀ ನಡೆಯಿತು ರಂಪ ರಾಮಾಯಣ. ಮದುವೆ ಮಂಟಪ ಆಯ್ತು ರಣರಂಗ. ಒಣ ಪ್ರತಿಷ್ಠೆಗೆ ಮುರಿದು ಬಿತ್ತು ಕಲ್ಯಾಣ. ಹೀಗೆ ರಂಪ ರಾಮಾಯಣ ನಡೆಯದೆ ಹೋಗಿದ್ದಿದ್ರೆ ಈ ಕಲ್ಯಾಣ ಮಂಟಪ ಮದುವೆಯ ಮಧುರ ಕ್ಷಣಗಳಿಗೆ ಸಾಕ್ಷಿಯಾಗ್ತಿತ್ತು. ಆದರೆ ಹಲಸೂರಿನ ಕಾರ್ಪೊರೇಷನ್ ಕಲ್ಯಾಣ ಮಂಟಪದಲ್ಲಿ ಮಂಗಳವಾದ್ಯ ಮೊಳಗುವ ಬದಲು ಗದ್ದಲ ಗಲಾಟೆಯೇ ಮುಗಿಲು ಮುಟ್ಟಿತ್ತು. ಯಾರ್ಯಾರೋ ಸಂಬಂಧಿಕರ ಒಣಪ್ರತಿಷ್ಠೆಯಿಂದ ಹುಟ್ಟಿಕೊಂಡ ಜಗಳ ಕೊನೆಗೆ ಹಲಸೂರು ಠಾಣೆಯಲ್ಲಿ ಮದುವೆ ಮುರಿದು ಬಿತ್ತು. ವರದಕ್ಷಿಣೆ ಕೊಡಲಿಲ್ಲ ಅನ್ನೋದರಿಂದ ಹಿಡಿದು ಹುಡುಗಿಯ ಅಕ್ಕನಿಗೆ ಜಮಖಾನೆ ಸಿಗಲಿಲ್ಲ ಅನ್ನೋದರ ತನಕ 10 ಹಲವು ಕಾರಣಗಳಿಂದ ಒಂದು ದಾಂಪತ್ಯ ಶುರುವಾಗೋ ಮುನ್ನವೇ ಅಂತ್ಯವಾಯಿತು. ದೂರವಾಣಿ ಕಚೇರಿಯೊಂದರ ನೌಕರ ಸತೀಶ್ಗೆ ಕಾಲೇಜು ವಿದ್ಯಾರ್ಥಿನಿ ಸೋಫಿಯಾ ಜೊತೆ 8 ತಿಂಗಳ ಹಿಂದೆ ನಿಶ್ಚಿತಾರ್ಥ ಆಗಿತ್ತು. ಮೊದಲಿಂದಲೂ ಒಂದಲ್ಲ ಒಂದು ಕಿರಿಕಿರಿ ಇದ್ದೇ ಇತ್ತು. 6 ತಿಂಗಳ ಹಿಂದೆ ಸತೀಶ್ ಮದುವೆ ಬಟ್ಟೆಗಾಗಿ ಹೆಚ್ಚು ಹಣ ಕೇಳ್ತಿದ್ದಾನೆ ಅಂತ ಸೋಫಿಯಾ ಕಡೆಯವರು ಅಶೋಕ್ ನಗರ ಠಾಣೆಗೆ ದೂರು ಕೊಟ್ಟಿದ್ರು. ಅದು ಬಗೆಹರಿದು ಮದುವೆ ಗೊತ್ತಾಯ್ತು. ನಿನ್ನೆ ರಾತ್ರಿ ಮದುವೆ ಮನೆಯಲ್ಲಿ ಮತ್ತೆ ಗಲಾಟೆ. ಎಲ್ಲ ಸೇರಿ ಕುಡಿದ ಅಮಲಿನಲ್ಲಿ ಬಡಿದಾಡಿಕೊಂಡ್ರು. ನಮ್ಮ ಎಂಗೇಜ್ಮೆಂಟ್ ಆಗುವಾಗ ಅವ್ರು ಮಾತಾಡಿದ್ದು 5,000 ಚಿನ್ನ ಹಾಕ್ತೀನಿ ಅಂತ ಮಾತಾಡಿದ್ರು. ಅದ್ರ ಬಗ್ಗೆಯಿಂದ ನಿನ್ನೆ ಬೆಳಗ್ಗೆ ಬಂದು ಒಂದು ಜಮಖಾನೆಗೋಸ್ಕರ ಇದು ಮಾಡಿ ಜಗಳ ಮಾಡಿ ವರದಕ್ಷಿಣೆ ಬಗ್ಗೆ ನಾನು ಏನು ಕೇಳಿಲ್ಲ. ಅವ್ರ ತಾಯಿ ಹತ್ರನೂ ಮುಂಚೆನೇ ಹೇಳಿದ್ದೀನಿ, ನೀವೇನು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಹುಡುಗಿನ ಹಂಗೆ ಬಟ್ಟೆ ಹಾಕೊಂಡಿರೋ ಬಟ್ಟೆಯಲ್ಲಿ ಕಳಿಸಿ ಅಂತ. ಇಲ್ಲಿ ಹುಡುಗನದೂ ಸಮಸ್ಯೆ ಇಲ್ಲ, ಹುಡುಗಿಯದೂ ಸಮಸ್ಯೆ ಇಲ್ಲ. ಇರೋದೆಲ್ಲ ಸಂಬಂಧಿಕರದೇ ಕಿರಿಕಿರಿ. ಅವರವರ ಒಣ ಪ್ರತಿಷ್ಠೆಯಿಂದಾಗಿ ಮದುವೆ ಮುರಿದು ಬೀಳೋ ಹಂತ ತಲುಪಿದಾಗ ವರ ಸತೀಶ್ ನೇಣು ಹಾಕಿಕೊಳ್ಳಲು ಹೋಗಿದ್ದ. ಉಳಿದವರೆಲ್ಲ ಸೇರಿ ಆತನನ್ನ ಬದುಕಿಸಿದ್ರು. ಇತ್ತ ತನ್ನ ಪೋಷಕರು ಮತ್ತು ಸಂಬಂಧಿಕರ ಮಾತು ತೆಗೆದುಹಾಕಲಾರದ ಸೋಫಿಯಾ ನಾನು ಮದುವೆಗೆ ಒಲ್ಲೆ ಎಂದು ಬಿಟ್ಲು. ಹಲಸೂರು ಪೊಲೀಸರು ಇವರಿಬ್ಬರ ಮಧ್ಯೆ ರಾಜಿ ಮಾಡಿಸಲು ಸುಮಾರು 2 ಗಂಟೆಗಳ ಕಾಲ ನಡೆಸಿದ ಪ್ರಯತ್ನ ಹೊಳೆಯಲ್ಲಿ ಹೋಮ ಮಾಡಿದಂತಾಯಿತು. ನಮ್ಮಪ್ಪ ನಮ್ಮಮ್ಮ ಬೇಡ ಅಂದ್ಬಿಟ್ರು. ಅದಕ್ಕೆ ಬೇಡ ನನ್ನ ಮದುವೆ. ಆದರೆ ಈ ಮದುವೆಗೆ ಎಷ್ಟು ಖರ್ಚು ಮಾಡಿದ್ದೀವೋ ಆ ದುಡ್ಡು ಕೊಟ್ಬಿಡೋಕೆ ಹೇಳಿ ಹುಡುಗರ ಮನೆಯಲ್ಲಿ. ಆದರೆ ನಮ್ಮ ಚಿಕ್ಕಮ್ಮನ ಮಲ್ಡ್ರ್ ಮಾಡೋಂಗೆ ಬಿಡಲ್ವಂತೆ. ದಂಡಾಜ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಹೋಗ್ತೀವಿ. ಒಟ್ನಲ್ಲಿ ಮದುವೆ ಅನ್ನೋದು ಇವರಿಬ್ಬರ ಪಾಲಿಗೆ ಮಧುರ ನೆನಪಾಗಬೇಕಿತ್ತು. ಇಲ್ಲಿ ಆದದ್ದು ಮಾತ್ರ ಉಲ್ಟಾ. ಈಗ ಎರಡೂ ಕಡೆಯವರು ಮದುವೆ ಮುರಿದುಕೊಂಡು ಮನೆಗೆ ಹೋಗಿದ್ದಾರೆ. ಆದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳುವ ಮಾತು ಎರಡೂ ಕುಟುಂಬಗಳಲ್ಲಿ ಕೇಳಿಬರುತ್ತಿದೆ. ಮುರಳೀಧರ್, ಸುವರ್ಣ ವಾರ್ತೆ, ಬೆಂಗಳೂರು. ಬಿಜೆಪಿಗೆ ಅದೇನಾಗಿದೆಯೋ ಏನೋ, ಬರೀ ಪೊಲೀಸ್ ಠಾಣೆ, ನ್ಯಾಯಾಲಯ ಹೀಗೆ ಅಲಿಯೋದೇ ಆಗ್ಬಿಟ್ಟಿದೆ. ಕೆಲವರು ಈಗಾಗಲೇ ಬಂದಿಖಾನೆ ಸೇರಿದ್ದಾರೆ. ಸದ್ಯ ಈಗ ಮತ್ತೊಬ್ಬ ಶಾಸಕನಿಗೆ ಕಂಟಕ ಎದುರಾಗಿದೆ. ಬಿಜೆಪಿಗೆ ಮತ್ತೊಂದು ಹೊಡೆತ ಬಿದ್ದಿದೆ. ಈಗಾಗಲೇ ಭೂ ಸ್ವಾಧೀನ ರದ್ದು ಪ್ರಕರಣದಲ್ಲಿ ಹಲವಾರು ಬಂದಿಖಾನೆ ಸೇರಿದ್ದಾರೆ. ಇನ್ನು ಕೆಲವರು ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಈಗ ದಾಸರಹಳ್ಳಿ ಕ್ಷೇತ್ರದ ಶಾಸಕ ಮುನಿರಾಜು ಸರದಿ. 1976ರಲ್ಲಿ ಸರ್ಕಾರ ಮಲ್ಲಮ್ಮ ಅನ್ನೋರಿಗೆ ಯಶವಂತಪುರ ಹೋಬಳಿಯ ಕೆರೆಗುಡ್ಡದ ಹಳ್ಳಿ ಸಮೀಪ 1 ಎಕರೆ 15 ಗುಂಟೆ ಜಮೀನು ಮಂಜೂರು ಮಾಡಿತ್ತು. ಈ ಜಮೀನಿಗೆ 1995ರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ 2009ರೊಳಗೆ ಬೇರೆಯವರಿಗೆ ಮಾರಾಟ ಮಾಡಿರುವ ಆರೋಪ ಶಾಸಕ ಮುನಿರಾಜು ಮೇಲಿದೆ. ಈ ಸಂಬಂಧ ಲೋಕಾಯುಕ್ತ ಕೋರ್ಟ್ನಲ್ಲಿ ಕಳೆದ ಸೋಮವಾರ ಪುಟ್ಟಸ್ವಾಮಿ ಅನ್ನೋರು ಖಾಸಗಿ ದೂರು ದಾಖಲಿಸಿದ್ರು. ಇವತ್ತು ದೂರಿನ ವಿಚಾರಣೆ ಕೈಗೆತ್ತಿಕೊಂಡ ನ್ಯಾಯಮೂರ್ತಿ ಸುಧೀಂದ್ರ ರಾವ್ ದೂರುದಾರರ ಪರ ವಕೀಲರ ವಾದ ಆಲಿಸಿ ದೂರಿನ ತನಿಖೆಗೆ ಲೋಕಾಯುಕ್ತ ಪೊಲೀಸ್ ಉಪ ಅಧೀಕ್ಷಕರಿಗೆ ಆದೇಶಿಸಿದ್ದಾರೆ. ಮುನ್ರಾಜು ತಹಶೀಲ್ದಾರು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತು ಇಬ್ಬರು ಪ್ರೈವೇಟ್ ಪಾರ್ಟೀಸು ಎಲ್ಲ ಮಾಡಿಕೊಂಡು ಅವ್ರನ್ನ ಏನಪ್ಪ ಅಂತಂದರೆ ಅಡ್ಡ ಇಟ್ಕೊಂಡ್ಬಿಟ್ಟು ಇವರು ಮಿಟೇಷನ್ ಎಲ್ಲ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಒಂದು ಎರಡನೇದೇನಪ್ಪ ಅಂದರೆ ಮುನ್ರಾಜದ ಕ್ಲೇಮ್ ರಿಜೆಕ್ಟ್ ಆದಮೇಲೆ ಆಫೀಷಿಯಲ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇನ್ನೊಬ್ಬ ಅಫೀಷಿಯಲ್ನ ಹಾಕ್ಕೊಂಡ್ಬಿಟ್ಟು ಮಿಟೇಷನ್ ಮಾಡಿಸ್ಕೊಂಡಿದ್ರು. ಈ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಇವತ್ತು ಕೋರ್ಟು DYSP ಲೋಕಾಯುಕ್ತ ಅವರಿಗೆ ಆದೇಶ ಮಾಡಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ. ಶಾಸಕ ಮುನಿರಾಜು ಸರ್ಕಾರಿ ಅಧಿಕಾರಿಗಳಾದ ರಂಗನಾಥ್, ಸುರೇಶ್ ಸೇರಿದಂತೆ 5 ವಿರುದ್ಧ ತನಿಖೆಗೆ ಆದೇಶಿಸಲಾಗಿದೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು ಈ ತಿಂಗಳ 19ರೊಳಗಾಗಿ ತನಿಖಾ ವರದಿ ಸಲ್ಲಿಸುವಂತೆ ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ ಆದೇಶಿಸಿದೆ.
9 ವರ್ಷಗಳಿಂದ ಹೋರಾಟ ಮಾಡಿದ್ದು ಎಲ್ಲಿಯೂ ನ್ಯಾಯ ಸಿಕ್ಕಿಲ್ಲ, ಇಲ್ಲಿಯಾದ್ರೂ ನ್ಯಾಯ ಸಿಗುತ್ತೆ ಅನ್ನೋದು ದೂರುದಾರ ಪುಟ್ಟಸ್ವಾಮಿ ವಿಶ್ವಾಸ. ಮುನಿರಾಜ್ ಅವರು ತಗೊಂಡು 1995-96 ತಗೊಂಡು ಅದನ್ನು ಪಾಣಿ ಮುಟೇಶನ್ ಅದರಿಂದ ಇದುವರೆಗೂ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ ಅವರು, ಯಾಕೆ ಇಲ್ಲಿಗಲ್ ಆಗಿದೆ, ಬೌಂಡ್ರಿ ಟ್ಯಾಲಿ ಆಗಿಲ್ಲ. ಈಗ ಅವರು ಸಿಟ್ಟಿಂಗ್ MLA ಆದಮೇಲೆ ಅದನ್ನು ಒಬ್ಬ ರಮೇಶ್ ಅಂತೇಳಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋರೆ, ಇದಕ್ಕೆ ಪಾಣಿ ಮುಟೇಶನ್ ಮಾಡುವಂತ. ಅವ್ರೇನು ಹೇಳೋರು, ಇದಕ್ಕೆ ತಾಳೆ ಒಂದಲ್ಲ ನಾನು ಮಾಡೋಕ್ಕೆ ಬರಲ್ಲ ಅಂತ ಹೇಳೋರೆ. ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸೋರೆ, ಏನು ಹೇಳಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟು ಇನ್ನೊಬ್ಬ ಅವರು ಬೇಕಾದವ್ರನ್ನ ಸುರೇಶನ್ ಅವ್ರನ್ನ ಹಾಕ್ಕೊಂಡು 3 ದಿನ ಪಾಣಿ ಮಾಡಿಸೋರೆ. ಒಟ್ಟಿನಲ್ಲಿ ಬಿಜೆಪಿ ಗ್ರಹಗತಿನೇ ಸರಿ ಇಲ್ಲ ಅನ್ಸುತ್ತೆ. ಅವರು ಏನೋ ಮಾಡಲು ಹೋದ್ರೆ ಇನ್ನೇನೇನೋ ಆಗ್ತಿದೆ. ಉಪ್ಪುದಿಂದವರು ಈಗ ನೀರು ಕುಡಿಯಲು ಆರಂಭಿಸಿದ್ದಾರೆ. ಬಿಜೆಪಿಯಲ್ಲಿ ಇನ್ನೆಷ್ಟು ಜನ ಪರಪ್ಪನ ಅಗ್ರಹಾರ ಸೇರ್ತಾರೋ ದೇವರಿಗೆ ಗೊತ್ತು. ರವಿಕುಮಾರ್, ಸುವರ್ಣ ನ್ಯೂಸ್. ಬೆಂಗಳೂರು ವಿವಿ ಒಂದಿನೊಂದು ವಿಷಯದ ಮೂಲಕ ಸದಾ ಸುದ್ದಿ ಮಾಡ್ತಾನೆ ಇರತ್ತೆ. ಇದೀಗ ಮತ್ತೊಂದು ಕಾರಣಕ್ಕೆ ಸುದ್ದಿಯಾಗಿದೆ. ಕುಲಪತಿಗಳ ಮಾತಿಗೂ ಜಗ್ಗದ ಸರ್ಕಾರ ಮೈಲಾರಪುರನ ಕುಲಸಚಿವರನ್ನಾಗಿ ನೇಮಕ ಮಾಡಿದೆ. ಇದೀಗ ಮತ್ತೊಂದು ಶೀತಲ ಸಮರ ಶುರುವಾಗೋ ಸೂಚನೆ ಸಿಕ್ಕಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ನೂತನ ಕುಲಸಚಿವರಾಗಿ ಪ್ರೊಫೆಸರ್ ಮೈಲಾರಪ್ಪ ನೇಮಕವಾಗಿದ್ದಾರೆ. ಇದರಿಂದ ಕಳೆದ 1 ವಾರದಿಂದ ಗೊಂದಲದ ಗೂಡಾಗಿದ್ದ ಬೆಂಗಳೂರು ವಿವಿ ಕುಲಸಚಿವರ ಆಯ್ಕೆ ಪ್ರಕ್ರಿಯೆಗೆ ಇವತ್ತು ಪೂರ್ಣ ವಿರಾಮ ಬಿದ್ದಂತಾಗಿದೆ. ಇದರೊಂದಿಗೆ ಕುಲಸಚಿವರ ಹುದ್ದೆಗೆ ಮೈಲಾರಪ್ಪ ಅವರ ನೇಮಕಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದ ಕುಲಪತಿಗಳಿಗೆ ತೀವ್ರ ಮುಖಭಂಗವಾದಂತಾಗಿದೆ. ಇನ್ನು ಕುಲಸಚಿವರಾಗಿ ನೇಮಕವಾದ ಮೈಲಾರಪ್ಪನವರು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದು ಹೀಗೆ. ನನಗೆ ನನ್ನ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಈ ಒಂದು ಉನ್ನತ ಹುದ್ದೆ ಸಿಕ್ಕಿರೋದು ನನ್ನ ಸೌಭಾಗ್ಯ ಅನ್ಕೋತೀನಿ, ಇದು ನನ್ನ ಅದೃಷ್ಟ ಅನ್ಕೋತೀನಿ. ನಾನು ಕುಲಸಚಿವರಾಗಿ ಮೈಲಾರಪ್ಪನವರು ನೇಮಕವಾಗಿರೋ ಬಗ್ಗೆ ವಿವಿಯ ಸಿಂಡಿಕೇಟ್ ಸದಸ್ಯರು ಸಂತಸ ವ್ಯಕ್ತಪಡಿಸಿದರು. ಅಲ್ಲದೆ ಕುಲಪತಿಗಳು ಕುಲಸಚಿವರೊಂದಿಗೆ ಹೊಂದಾಣಿಕೆಯಿಂದ ಕೆಲಸ ಮಾಡಿಕೊಂಡು ಹೋಗಬೇಕೆಂದು ಸಲಹೆ ಕೂಡ ನೀಡಿದರು. ಜೊತೆಗೆ ಹೊಸದಾಗಿ ನೇಮಕಗೊಂಡ ಕುಲಸಚಿವರಿಂದ ವಿವಿ ಅಭಿವೃದ್ಧಿಯ ಬಗ್ಗೆ ಸಾಕಷ್ಟು ಕನಸುಗಳನ್ನು ಹೊತ್ತಿದ್ದಾರೆ. ಹೊಸ ರಿಜಿಸ್ಟ್ರಾರ್ ಬಂದದ್ದು ಸಂತೋಷ. ಅದು ಯಾರಾಗಬೇಕಂತ ಹೇಳೋದು ಅದು ಗವರ್ಮೆಂಟ್ನ ಇದಕ್ಕೆ ಬಿಟ್ಟದ್ದು. ಅವ್ರು ಹೇಗೆ ಮಾಡ್ತಾರೆ ಅಂತ ನೋಡೋದು ಮಾತ್ರ ನಮ್ಮ ಕರ್ತವ್ಯ. ನನಗೆ ಅನಿಸ್ತದೆ ಮೈಲಾರಪ್ಪನವರು ಸರಿಯಾಗಿ ಕೆಲಸ ಮಾಡಬಹುದಾ ಏನೋ, ನಾವು ಕಾದು ನೋಡ್ತೀವಿ. ಮುಖ್ಯವಾಗಿ ಇವತ್ತಾದದ್ದು ಒಳ್ಳೆಯದಾಯಿತು. ಒಟ್ನಲ್ಲಿ ಗೊಂದಲದ ನಡುವೆಯೇ ಬೆಂಗಳೂರು ವಿವಿಯ ಕುಲಸಚಿವರ ನೇಮಕವಾಗಿದೆ. ಮೈಲಾರಪ್ಪನವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿಬರ್ತಿವೆ. ಇದೆಲ್ಲವನ್ನ ಬದಿಗೊತ್ತಿ ನೇಮಕಗೊಂಡಿರೋ ಮೈಲಾರಪ್ಪನವರು ಬೆಂಗಳೂರು ವಿವಿ ಅಭಿವೃದ್ಧಿಯತ್ತ ಗಮನ ಹರಿಸುತ್ತಾರಾ ಅಂತ ಕಾದು ನೋಡಬೇಕಿದೆ. ಜೊತೆಗೆ ಕುಲಪತಿಗಳು ಕುಲಸಚಿವರೊಂದಿಗೆ ಹೊಂದಿಕೊಂಡು ಹೋಗ್ತಾರಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಶ್ರೇಯಾ ಶೆಟ್ಟಿ ಜೊತೆ ಅರುಣ್ ಬಡಿಗೇರ್, ಸುವರ್ಣ ವಾರ್ತೆ, ಬೆಂಗಳೂರು.